ಮೈಸೂರಿನಲ್ಲಿ ಮುಂದುವರೆದ ಆಪರೇಷನ್ ಹಸ್ತ. ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಮುಂದುವರೆದಿದೆ. ಶ್ರೀನಿವಾಸ್ ಪ್ರಸಾದ್ ಮತ್ತೊಬ್ಬ ಅಳಿಯ ಕಾಂಗ್ರೆಸ್ಗೆ. ಧೀರಜ್ ಪ್ರಸಾದ್ ಬೆನ್ನಲ್ಲೇ ಇದೀಗ ಮೋಹನ್ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಒಂದೆರಡು ದಿನಗಳಲ್ಲಿ ಮೋಹನ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದ ಒಬ್ಬೊಬ್ಬರೇ ಇದೀಗ ಕಾಂಗ್ರೆಸ್ ಕಡೆಗೆ ಬರ್ತಿದ್ದಾರೆ. ಚಾಮರಾಜನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ಮೋಹನ್. ಸಿಎಂ ಸಮ್ಮುಖದಲ್ಲೇ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಲಿದ್ದಾರೆ ಮೋಹನ್. ಸದ್ಯ ಕುತೂಹಲವನ್ನ ಮೂಡಿಸಿದೆ ಹರ್ಷವರ್ಧನ್ ಅವರ ನಡೆ. ನಂಜನಗೂಡಿನ ಮಾಜಿ ಶಾಸಕರಾಗಿರುವಂತಹ ಹರ್ಷವರ್ಧನ್ ರವರು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗೆ ಕಾಂಗ್ರೆಸ್ ಪಾಳೆಯಕ್ಕೆ ಜಂಪ್ ಆಗ್ತಾ ಇರೋದ್ರಿಂದ ಹರ್ಷವರ್ಧನ್ ರವರು ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಡಾಕ್ಟರ್ ಮೋಹನ್ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಚಾಮರಾಜನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ಮೋಹನ್, ಆದರೆ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಇದರಿಂದ ಅಸಮಾಧಾನಗೊಂಡಿರುವಂತಹ ಮೋಹನ್ ಅವರು ಕಾಂಗ್ರೆಸ್ಗೆ ಸೇರುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಧೀರಜ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅವರ ಬೆನ್ನಲ್ಲೇ ಇದೀಗ ಡಾಕ್ಟರ್ ಮೋಹನ್ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದು, ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರ ಪೈಕಿ ಮುಂದಿನ ಆಯ್ಕೆ ಯಾರು, ಮುಂದಿನ ನಡೆಯನ್ನ ಯಾವ ರೀತಿಯಾಗಿ ಯಾರು ಹೇಗೆ ತೆಗೆದುಕೊಳ್ಳಬಹುದು ಅನ್ನೋ ಕುತೂಹಲ ಇದೆ. ಅದರಲ್ಲೂ ಹರ್ಷವರ್ಧನ್ ರವರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗೆ ಕಾಂಗ್ರೆಸ್ನತ್ತ ಮುಖ ಮಾಡ್ತಿದ್ದಾರೆ. ಇದೀಗ ಡಾಕ್ಟರ್ ಮೋಹನ್ ರವರು ಕೂಡ ಕಾಂಗ್ರೆಸ್ ಅನ್ನ ಸೇರುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಹರ್ಷವರ್ಧನ್ ರವರ ನಡೆ ಏನಾಗಿರುತ್ತೆ ಅಂತ ಬಹಳ ಕುತೂಹಲ ಇದೆ. ಖಂಡಿತವಾಗ್ಲೂ ಮಧುಶ್ರೀ, ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲಕ್ಕೆ ಸಿದ್ದರಾಮಯ್ಯನವರು ರೂಪಿಸ್ತಾ ಇರುವಂತಹ ತಂತ್ರ ಒಂದು ರೀತಿಯಲ್ಲಿ ಸಕ್ಸಸ್ ಆದಂತೆ ಕಾಣ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಚಿವರಾದಂಥ ಮಾದೇವಪ್ಪ ಮತ್ತೆ ವೆಂಕಟೇಶ್ ಅವರು ಮತ್ತೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಭೇಟಿಯನ್ನ ನೀಡಿ ಮಾತುಕತೆಯನ್ನ ನಡೆಸಿದ್ರು. ಇದಾದ ನಂತರ ಧೀರಜ್ ಪ್ರಸಾದ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈಗ ಡಾಕ್ಟರ್ ಮೋಹನ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತುಗಳಿರುವಂತದ್ದು. ಅವರು ಒಂದೆರಡು ದಿನಗಳಲ್ಲಿ ಈಗ ಸಿಎಂ ನೇತೃತ್ವದಲ್ಲೇ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆ ಇರುವಂತದ್ದು. ಈಗ ಬಹುತೇಕ ಇದೆಲ್ಲವೂ ಕೂಡ ಫಿಕ್ಸ್ ಆದಂತೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಡಾಕ್ಟರ್ ಮೋಹನ್ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಚಾಮರಾಜನಗರದಿಂದ. ಈ ಕಾರಣದಿಂದಾಗಿ ಅವರಿಗೆ ಯಾವಾಗ ಟಿಕೆಟ್ ಮಿಸ್ ಆಯ್ತು ಈ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆ ಟಿಕೆಟ್ ಅನೌನ್ಸ್ ಆದ ಮಾರನೇ ದಿನ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮಾತುಕತೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಈಗ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಪಡೆದರೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಲೋಕಸಭಾ ಗೆಲ್ಲಲಿ ಸಾಕಷ್ಟು ಸುಲಭ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿರುವಂತದ್ದು. ಈ ಕಾರಣದಿಂದಾಗಿ ಇದೇ ರೀತಿಯಂತ ಆಪರೇಷನ್ ಅನ್ನ ಮುಂದುವರಿಸಿರುವಂತದ್ದು. ಒಂದು ಹಂತಕ್ಕೆ ಈ ಒಂದು ನಡೆ ಸಾಕಷ್ಟು ಸಕ್ಸಸ್ ಆದಂತೆ ಕಾಣ್ತಾ ಇರುವಂತದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ಏನು ಬಹಿರಂಗವಾಗಿ ಬಂದು ಅವರು ಬೆಂಬಲ ಕೊಡಲ್ಲ, ಆದ್ರೆ ಬಾಹ್ಯ ಬೆಂಬಲವನ್ನ ಈ ಮೂಲಕ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಕುಟುಂಬದವರು ಒಂದು ರೀತಿಯಲ್ಲಿ ಅವರಿಗೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರೆ ಅವರ ಬೆಂಬಲಿಗರು ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಎನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ನ ಆಗಿರುವಂತದ್ದು. ಈಗ ಸದ್ಯಕ್ಕೆ ಮತ್ತೊಂದು ಕುತೂಹಲ ಇರುವಂತದ್ದು ಹರ್ಷವರ್ಧನ್ ಅವರ ನಡೆ ಎನ್ನುವಂಥದ್ದು. ಯಾಕಂದ್ರೆ ಹರ್ಷವರ್ಧನ್ ಅವರು ಈಗ ನಂಜನಗೂಡಿನಿಂದ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸೋತಿರುವಂತದ್ದು. ಆದ್ರೆ ಒಂದು ಬಾರಿ ಅವರು ಶಾಸಕರಾಗಿದ್ದಾರೆ. ಈಗ ಮುಂದಿನ ನಡೆ ಅವರದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಯಾಕಂದ್ರೆ ಈಗ ಹಾಲಿ ಶಾಸಕರಾಗಿ ನಂಜನಗೂಡಿನಿಂದ ದರ್ಶನ್ ದ್ರೋಣರವಣ ಇದ್ದಾರೆ. ಅವರ ಬದಲಿಯಾಗಿ ಇವರಿಗೆ ಹರ್ಷವರ್ಧನ್ ಅವರಿಗೆ ಟಿಕೆಟ್ ಕೊಡ್ತಾರ ಅಥವಾ ಬೇರೆ ಕಡೆ ಏನಾದರೂ ಅವ್ರಿಗೆ ಭರವಸೆ ಕೊಟ್ಟು ಅವ್ರನ್ನ ಬೇರೆ ಕಡೆ ಟಿಕೆಟ್ ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಯಾವ್ದಾದ್ರು ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಕುತೂಹಲ. ಒಟ್ಟಾರೆಯಾಗಿ ಒಂದು ಹಂತದಲ್ಲಿ ಈಗ ಸದ್ಯಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ವಾಲಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ.